ಗಳು ನಾವು ಏನು ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗುಂಡ್ಲುಪೇಟೆ ತಾಲೂಕಿನ ವತಿಯಿಂದ ದಿನಾಂಕ 7/4/2026ರಂದು ಕೆಲವು ಸಮಸ್ಯೆಗಳನ್ನು ಕುರಿತು ಗುಂಡ್ಲುಪೇಟೆ ತಾಲೂಕು ಕಚೇರಿಯ ಮುಂದೆ ಅನಿರ್ದಿಷ್ಟ ಕಾಲಾವಧಿ ಚಳವಳಿಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದಕ್ಕೆ ಪ್ರಮುಖ ಕಾರಣಗಳು ಏನೇನೆಂದರೆ ನಮಗೆ ಇಂಥ ಸಮಸ್ಯೆಗಳಿದ್ದಾವೆ ಅನ್ನೋದನ್ನ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಇವಾಗ ನಮಗೆ ಪ್ರಥಮ ಕಾರಣ ಅಂತಂದರೆ ಸಫಾರಿ ನಿಲ್ಲಿಸುವ ಕುರಿತು. ಸಫಾರಿ ಪ್ರಾರಂಭವಾಗಿದ್ದರಿಂದ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಿದ್ದು ರೈತರು ತಮ್ಮ ಜಮೀನಿಗೆ ಹೋಗಲು ಹಾಗೂ ತೆರಳಲು ಹಾಗೂ ಇನ್ನಿತರ ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಕಷ್ಟಪಡುವಂತಾಗಿದೆ. ಆದ್ದರಿಂದ ಕೂಡಲೇ ಸಫಾರಿಯನ್ನು ಬಂದು ಮಾಡಿ ಹಾಗೂ ಕಾಡು ಪ್ರಾಣಿಗಳಿಂದ ಏನಾದರೂ ಬೆಳೆ ನಾಶವಾದಲ್ಲಿ ಸೂಕ್ತ ಪರಿಹಾರವನ್ನು ಕೊಡಬೇಕೆಂದು ಒತ್ತಾಯಿಸಿ ಇದೊಂದು ವಿಷಯವನ್ನು ಇಟ್ಕೊಂಡು ದಿನ ಸೇರಿಸ್ಕೊತಾ ಇದ್ದೀವಿ. ಹಾಗೂ ಎರಡನೇದು, ನಮ್ಮ ಗುಂಡ್ಲುಪೇಟೆಯಿಂದ ಹೊರ ರಾಜ್ಯಕ್ಕೆ ಅತಿ ಹೆಚ್ಚು ಖನಿಜ ಸಂಪತ್ತುಗಳು ಮಣ್ಣು, ಜೆಸ್ಟು, ಕಲ್ಲು ಈ ಥರ ಎಲ್ಲ ಖನಿಜ ಸಂಪತ್ತುಗಳನ್ನು ಲೂಟಿ ಮಾಡ್ತಾಯಿದ್ದಾರೆ. ಇದನ್ನ ತಡೆಯಬೇಕೆಂದು ಇದನ್ನೂ ಒಂದು ವಿಷಯನ ನಾವು ಸೇರಿಸ್ಕೊಂಡಿದ್ದೀವಿ. ಹಾಗೂ ಅತಿ ಹೆಚ್ಚು ನಮ್ಮ ಗುಂಡ್ಲುಪೇಟೆಯಲ್ಲಿ ಇವಾಗ ನೋಡಿದ್ರೆ ಟಿಪ್ಪರ್ಗಳ ಹಾವಳಿ ಜಾಸ್ತಿ ಆಗಿದೆ. ಅದನ್ನೂ ಸಹ ಇವು ಏನು ಟಿಪ್ಪರ್ಗಳ ಹಾವಳಿಯನ್ನು ನಿಲ್ಲಿಸಿ ಈ ರೋಡ್ಲಿ ಜನಸಾಮಾನ್ಯರು ಬೈಕ್ಲಿ ಓಡಾಡಲು ಭಯ ಪಡುವ ಪರಿಸ್ಥಿತಿ ಆಗಿದೆ. ಅದನ್ನು ಸಹ ನಿಲ್ಲಿಸಬೇಕು ಅಂತ ಇದೊಂದು ವಿಷಯನ ಸೇರಿಸ್ಕೊತಿದ್ದೀವಿ. ಹಾಗೂ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ಜನಸಾಮಾನ್ಯರಿಗೆ ಕೆಲಸ ಕಾರ್ಯಗಳು ಹಣದ ಬೇಡಿಕೆ ನೀಡುತ್ತಿದ್ದಾರೆ. ಇದು ಸಂಪೂರ್ಣ ನಿಲ್ಲಬೇಕು ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ PDO ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದು ಜನಸಾಮಾನ್ಯರಿಗೆ ಸ್ಪಂದಿಸುತ್ತಿಲ್ಲ. ಈ ಪಂಚಾಯತಿ ಸಮಸ್ಯೆಗಳು ಪಂಚಾಯತಿ ಸಮಸ್ಯೆಗಳು PDO ಸಮಸ್ಯೆ ಇರ್ಬೋದು, ಚರಂಡಿ ಸಮಸ್ಯೆ ಇರ್ಬೋದು, ಮನೆ ಬಿಲ್ ಇರ್ಬೋದು, ಕೊಡಗ ಸಮಸ್ಯೆ ಇರ್ಬೋದು. ಇದನ್ನೂ ಸಹ ಈ 7ನೇ ತಾರೀಕು ಈ ವಿಷಯನೂ ಸಹ ನಮ್ಮ ಈ ಚಳುವಳಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ಗುಂಡ್ಲುಪೇಟೆ ಪೊಲೀಸ್ ಇಲಾಖೆ ಸ್ಟೇಷನ್ ಅಧಿಕಾರಿಗಳು ಈ ರೈತರು ಯಾರ್ಯಾರು ಹೋಗಿ ಏನಾರು ಒಂದು ಹೋರಾಟಕ್ಕೆ ಇಳಿತು ಅಂತಂದರೆ ಅವರು ಬಂದು ಮಧ್ಯೆ ನಿಂತು ಈ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಇದು ಸರಿಯಲ್ಲ. ಯಾಕಂತಂದರೆ ರೈತರು ತಮ್ಮ ಕಷ್ಟಗಳನ್ನ ಹೇಳ್ಕೊಡ್ಬೇಕಂದ್ರೆ ಇದಕ್ಕೆ ಇದು ಹೋರಾಟ ಮಾಡಲೇಬೇಕು. ಯಾಕಂದರೆ ರೈತರ ಪರವಾಗಿ ಇಲ್ಲಿವರೆಗೆ ಯಾವುದೇ ಒಂದು ಕಾನೂನು ಥರ ಮಾಡಿಲ್ಲ. ಅದರಿಂದ ರೈತರು ತಮ್ಮ ಒಂದು ಏನು ಹಕ್ಕನ್ನು ಪಡ್ಕೊಳ್ಬೇಕಂದ್ರೆ ಹೋರಾಟ ಮಾಡಲೇಬೇಕು. ಈ ಹೋರಾಟ ಮಾಡೋಕೆ ಹೋಯ್ತು ಅಂತಂದರೆ ಪೊಲೀಸ್ನವರು ಹತ್ತಿಕ್ಕುವಂಥ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಗುಂಡ್ಲುಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಜಯಕುಮಾರ್ ಅವರು ಹಾಗೂ ಚಾಮರಾಜನಗರ DOSP ಇವರು ರೈತರನ್ನ ಅತಿ ಹೆಚ್ಚು ಹೋರಾಟ ಸಮಯದಲ್ಲಿ ಎತ್ತಿಕ್ಕುವಂಥ ಕೆಲಸ ಮಾಡ್ತಿದ್ದಾರೆ. ಈ ಸಮಸ್ಯೆಗಳನ್ನ ಖುದ್ದಾಗಿ ಚಾಮರಾಜನಗರ ಜಿಲ್ಲೆಯ SP ಅವರು ಬಂದು ಹೋರಾಟ ನಡೆಯುವ ಸ್ಥಳಕ್ಕೆ ಬಂದು ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ಅದೊಂದು ವಿಷಯನ ನಾವು ಸೇರಿಸ್ಕೊಳ್ತಾ ಇದ್ದೀವಿ. ನೆಕ್ಸ್ಟು, ಗುಂಡ್ಲುಪೇಟೆ ತಾಲೂಕಿನಲ್ಲಿ ಆಲ್ಮೋಸ್ಟ್ ಈಗ ಭಾರತ್ ಗ್ಯಾಸ್ ಇರ್ಬೋದು ಹಾಗೂ ಬಂಡೀಪುರ ಇಂಡಿಯನ್ ಗ್ಯಾಸ್ ಇರ್ಬೋದು, ಇವು ಸಮಸ್ಯೆ ಅತಿ ಹೆಚ್ಚು ಕಾಡ್ತಾ ಇದ್ದಾವೆ. ಇವಾಗ ಹೋಟ್ಲುಗಳಿದ್ರೆ ಇದೇನು ಪರವಾಗಿಲ್ಲ, ಈಗ ರೈತರಿಗೂ ಸಹ ಬಿಸಿ ತಡ್ತಾ ಇದೆ. ಅದರಿಂದ ಈ ಸಂಬಂಧಪಟ್ಟ ಅಧಿಕಾರಿಗಳು ಆ ಸ್ಥಳಕ್ಕೆ ಬಂದು ಹಾಗೂ ಸಂಬಂಧಪಟ್ಟ ಗ್ಯಾಸ್ ಏಜೆನ್ಸಿಗಳು ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ಆ ಸ್ಥಳಕ್ಕೆ ಬಂದು ಈ ವಿಷಯ ಕುರಿತು ಚರ್ಚಿಸಬೇಕಾಗಿ ಹಾಗೂ ಅದನ್ನು ಕೂಡಲೇ ಬಗೆಹರಿಸಬೇಕಾಗಿ ಅದೊಂದು ವಿಷಯನ ನಾವು ಸೇರಿಸ್ಕೊಳ್ತಾ ಇದ್ದೀವಿ. ಈ ಅನಿರ್ದಿಷ್ಟ ಕಾಲಾವಧಿ ಚಳುವಳಿಗೆ ಯಾವ ಅಧಿಕಾರಿಗಳು ಬರಬೇಕು ಅಂತಂದರೆ ಸಫಾರಿ ವಿಷಯವಾಗಿ ನಮ್ಮ ಏನು ಮಾನ್ಯ ಶಾಸಕರಿದ್ದಾರೆ, ಗುಂಡ್ಲುಪೇಟೆ ಶಾಸಕರು, ಅವರು ಸಹ ಅವತ್ತು ಬರಬೇಕಾಗಿ ನಾವು ಜೊತೆಗೆ ಸಫಾರಿ ವಿಷಯ ಕುರಿತು ಹಾಗೂ ನಮ್ಮ ಬಂಡೀಪುರದ ಮುಖ್ಯ ಅರಣ್ಯ ಅಧಿಕಾರಿಗಳಾದ ACF ಪ್ರಭಾಕರನ್ ಅವರು ಈ ಸ್ಥಳಕ್ಕೆ ಬಂದು ಸಮಸ್ಯೆಯನ್ನು ಬಗೆಹರಿಸಬೇಕು. ಹಾಗೂ ಇದನ್ನ ಒತ್ತಾಯಿಸ್ತಿದ್ದೀವಿ ನಾವು ಅಲ್ಲಿಗೆ ಬರಲೇಬೇಕು ಅಂತ. ಹಾಗೂ ಹೊರ ರಾಜ್ಯಕ್ಕೆ ಹೋಗುತ್ತಿರುವ ಖನಿಜ ಸಂಪತ್ತು ಆವಾಗಲೇ ಹೇಳಿದೆ, ಕಣ್ಣು, ಮಣ್ಣು ಹಾಗೂ ಜೆಸ್ಟು ಈ ಥರ ಏನು ಇದ್ದಾವೆ ಹಾಗೂ ಅಕ್ರಮ ಟಿಪ್ಪರ್ಗಳು ಇದನ್ನ ಸಹ ಇದು ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಭೂವಿಜ್ಞಾನ ಅಧಿಕಾರಿಗಳು ಆ ಸ್ಥಳಕ್ಕೆ ಬರಬೇಕಾಗಿ ನಾವು ಬೇಡಿಕೆಯನ್ನು ಇಡ್ತಾಯಿದ್ದೀವಿ. ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳಿದ್ದಾವೆ. ಆ ಪಂಚಾಯತಿ PDOಗಳ ಸಮಸ್ಯೆಗಳನ್ನ ಬಗೆಹರಿಸಲು ಜಿಲ್ಲಾ CO ಮೇಡಮ್ ಅವರು ನಮ್ಮ ಹೋರಾಟ ನಡೆಯುವ ಸ್ಥಳಕ್ಕೆ ಬರಬೇಕಾಗಿ ಒತ್ತಾಯಿಸ್ತಾ ಇದ್ದೀನಿ. ಹಾಗೂ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ನಮ್ಮ ಚಾಮರಾಜನಗರ ಜಿಲ್ಲೆಯ SP ಸರ್ ಅವರು ಸಹ ಬಂದು ಈ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲವು ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿ ಹಾಗೂ ಕೂಡಲೇ ಸ್ಥಳದಲ್ಲೇ ರೈತರಿಗೆ ಒಂದು ಏನು ಪೊಲೀಸ್ ಇಲಾಖೆ ಅಂತಂದರೆ ಜನರಿಗೋಸ್ಕರ, ರೈತರಿಗೋಸ್ಕರ ಅನ್ನೋದೊಂದು ಅರಿವನ್ನು ಮೂಡಿಸಬೇಕಾಗಿ ಬರಬೇಕಾಗಿ ಅದೊಂದು ವಿಷಯನ ತಿಳಿಸ್ತಿದ್ದೀವಿ. ಇನ್ನೊಂದು ವಿಷಯ ಅಂತಂದರೆ ಏನು ರೇಷ್ಮೆ ಇಲಾಖೆ ಅಧಿಕಾರಿಗಳು ಏನು ಬೇಜವಾಬ್ದಾರಿಯಿಂದ ವರ್ತಿಸ್ತಿದ್ದಾರೆ, ಅದಕ್ಕೋಸ್ಕರ ರೇಷ್ಮೆ ಇಲಾಖೆ ಅಧಿಕಾರಿಗಳು ಸಹ ಆ ಸ್ಥಳಕ್ಕೆ ಬರಬೇಕಾಗಿ ಅದೊಂದು ವಿಷಯನ ನಾವು ಮುಂದಿಡ್ತಾ ಇದ್ದೀವಿ. ತಿಳಿಸಿದ್ದೀನಿ. ಇಷ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು ಆ ಸ್ಥಳಕ್ಕೆ ಬರೋವರೆಗೂ ಈ ಚಳುವಳಿ ಅನಿರ್ದಿಷ್ಟ ಕಾಲಾವಧಿಯವರೆಗೂ ಮುಂದುವರಿತದೆ. ಇಲ್ಲಿ ಯಾವುದೇ ನಾವು ತಿಳಿಸೋಕ್ಕಂಥ ಯಾವುದೇ ಒಂದು ಅಧಿಕಾರಿಗಳು ನಾವು ಹೋರಾಟ ನಡೆಯುವ ಸ್ಥಳಕ್ಕೆ ಬರೋದಷ್ಟೇ ಅಲ್ಲ, ಆ ಸಮಸ್ಯೆನ ಬಗೆಹರಿಸ್ಕೊಡದೇ ಇದ್ದರೆ ನಾವು ಅನಿರ್ದಿಷ್ಟ ಕಾಲಾವಧಿ ಚಳುವಳಿಯನ್ನು ಮುಂದುವರಿಸ್ತಿದ್ದೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಜೈ ರೈತ. ಎಲ್ಲ ರೈತರು ದಯಮಾಡಿ ಈ ಒಂದು ಚಳುವಳಿಗೆ ಭಾಗವಹಿಸಿ ನಿಮ್ಮ ಗ್ರಾಮದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅಂತ ಈ ಮೂಲಕ ತಿಳಿಸ್ತಿದ್ದೇನೆ. ಎಲ್ಲ ರೈತರಿಗೂ ಒಳ್ಳೆಯದಾಗಲಿ. ಜೈ ರೈತ.